ನಮಸ್ಕಾರ ಸ್ನೇಹಿತರೆ. ನಮ್ಮ ಸುತ್ತಮುತ್ತ ಬೆಳೆಯುವ ಅನೇಕ ಸಸ್ಯಗಳು ಕೇವಲ ಹಸಿರಿನ ಅಲಂಕಾರವಲ್ಲ, ಅವು ಪ್ರಕೃತಿಯ ಅಮೂಲ್ಯ ಔಷಧಾಲಯಗಳಾಗಿವೆ. ಸಾವಿರಾರು ವರ್ಷಗಳಿಂದ ಆಯುರ್ವೇದ ಮತ್ತು ಜನಪದ ವೈದ್ಯ ಪದ್ಧತಿಯಲ್ಲಿ ಬಳಸಲ್ಪಡುವ ಈ ಔಷಧೀಯ ಸಸ್ಯಗಳು ಆರೋಗ್ಯ, ನೆಮ್ಮದಿ ಮತ್ತು ದೀರ್ಘಾಯುಷ್ಯದ ರಹಸ್ಯವನ್ನು ತಮ್ಮೊಳಗೆ ಅಡಗಿಸಿಕೊಂಡಿವೆ. ತುಳಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಶೀತ, ಜ್ವರ ನಿವಾರಣೆಗೆ ಸಹಕಾರಿ. ಅಮೃತ ಬಳ್ಳಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಅಶ್ವಗಂಧ ದೇಹಕ್ಕೆ ಶಕ್ತಿ ನೀಡಿ ಒತ್ತಡ ಕಡಿಮೆ ಮಾಡುತ್ತದೆ. ಬ್ರಾಹ್ಮಿ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ವೃದ್ಧಿಸುತ್ತದೆ. ಒಂದೆಲಗ ಮೆದುಳು ಮತ್ತು ಚರ್ಮದ ಆರೋಗ್ಯಕ್ಕೆ ಉಪಯುಕ್ತ. ಲೋಳೆಸರ ಚರ್ಮ ಮತ್ತು ಕೂದಲು ಹಾಗೂ ಜೀರ್ಣಕ್ರಿಯೆಗೆ ಸಹಕಾರಿ. ನೆಲ್ಲಿಕಾಯಿ ವಿಟಮಿನ್ ಸಿ ಸಮೃದ್ಧವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅರಿಶಿನ ಉರಿಯೂತ ಕಡಿಮೆ ಮಾಡಿ ಗಾಯ ಗುಣಪಡಿಸಲು ಸಹಕಾರಿ. ಶುಂಠಿ ಜೀರ್ಣಕ್ರಿಯೆ ಸುಧಾರಿಸಿ ಶೀತ, ಕಫ ನಿವಾರಿಸುತ್ತದೆ. ಬೆಳ್ಳುಳ್ಳಿ ಹೃದಯ ಆರೋಗ್ಯ ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಕರಿಬೇವು ರಕ್ತಹೀನತೆ ನಿವಾರಣೆ ಮತ್ತು ಕೂದಲಿನ ಬೆಳವಣಿಗೆಗೆ ಸಹಕಾರಿ. ನುಗ್ಗೆ ಸೊಪ್ಪು ಪೌಷ್ಟಿಕಾಂಶಗಳ ಭಂಡಾರವಾಗಿ ಆರೋಗ್ಯ ವೃದ್ಧಿಸುತ್ತದೆ. ಅಡಸೋಗೆ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಉಪಯುಕ್ತ. ಪುದೀನ ಜೀರ್ಣಕ್ರಿಯೆ ಸುಧಾರಿಸಿ ದೇಹಕ್ಕೆ ತಂಪು ನೀಡುತ್ತದೆ. ಕೊತ್ತಂಬರಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಕಾರಿ. ಮೆಂತೆ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಓಂಕಾಳು ಹೊಟ್ಟೆ ನೋವು ಮತ್ತು ಗ್ಯಾಸ್ ಸಮಸ್ಯೆ ನಿವಾರಿಸುತ್ತದೆ. ಜೀರಿಗೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಸೋಂಪು ಹೊಟ್ಟೆಗೆ ತಂಪು ನೀಡಿ ಬಾಯಿ ಸುವಾಸನೆ ಹೆಚ್ಚಿಸುತ್ತದೆ. ಕರಿಮೆಣಸು ಶೀತ ಮತ್ತು ಕಫ ನಿವಾರಣೆಗೆ ಉಪಯುಕ್ತ. ಹಿಪ್ಪಲಿ ಶ್ವಾಸಕೋಶ ಆರೋಗ್ಯ ಕಾಪಾಡಲು ಸಹಕಾರಿ. ಏಲಕ್ಕಿ ಜೀರ್ಣಕ್ರಿಯೆ ಸುಧಾರಿಸಿ ಬಾಯಿಗೆ ಸುವಾಸನೆ ನೀಡುತ್ತದೆ. ದಾಲ್ಚಿನ್ನಿ ರಕ್ತದ ಸಕ್ಕರೆ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಜಾಯಿಕಾಯಿ ಉತ್ತಮ ನಿದ್ರೆ ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿ. ಶತಾವರಿ ಮಹಿಳೆಯರ ಆರೋಗ್ಯಕ್ಕೆ ವಿಶೇಷವಾಗಿ ಉಪಯುಕ್ತ. ಗೋಕ್ಷುರ ಮೂತ್ರಪಿಂಡ ಮತ್ತು ಮೂತ್ರದ ಆರೋಗ್ಯ ಕಾಪಾಡುತ್ತದೆ. ಪುನರ್ನವ ದೇಹದ ಊತ ಕಡಿಮೆ ಮಾಡಲು ಸಹಕಾರಿ. ಕಲ್ಲುರುಕ್ಕಿ ಕಿಡ್ನಿ ಕಲ್ಲು ಸಮಸ್ಯೆಗೆ ಜನಪ್ರಿಯ ಔಷಧೀಯ ಸಸಿ. ಸರ್ಪಗಂಧಿ ರಕ್ತದೊತ್ತಡ ನಿಯಂತ್ರಣಕ್ಕೆ ಬಳಸಲಾಗುತ್ತದೆ. ಮಧುನಾಶಿನಿ ಮಧುಮೇಹ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಇನ್ಸುಲಿನ್ ಸಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡಲು ಸಹಕಾರಿ. ಚಕ್ರಮುನಿ ಶೀತ ಮತ್ತು ಕೆಮ್ಮಿಗೆ ಉಪಯುಕ್ತ. ದೊಡ್ಡಪತ್ರೆ ಗಂಟಲು ನೋವು ಮತ್ತು ಕೆಮ್ಮು ನಿವಾರಿಸುತ್ತದೆ. ದಾಸವಾಳ ಕೂದಲು ಬೆಳವಣಿಗೆಗೆ ಮತ್ತು ರಕ್ತ ಶುದ್ಧೀಕರಣಕ್ಕೆ ಸಹಕಾರಿ. ಬೇವು ಚರ್ಮದ ಆರೋಗ್ಯ ಮತ್ತು ರಕ್ತ ಶುದ್ಧೀಕರಣಕ್ಕೆ ಉಪಯುಕ್ತ. ಬಿಲ್ವಪತ್ರೆ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಪಾರಿಜಾತ ಜ್ವರ ಮತ್ತು ಸಂಧಿ ನೋವಿಗೆ ಉಪಯುಕ್ತ. ನಾಗದಾಳಿ ಜನಪದ ವೈದ್ಯದಲ್ಲಿ ವಿಷಹರಣಕ್ಕಾಗಿ ಬಳಸಲಾಗುತ್ತದೆ. ತುಮ್ಮೆ ಜ್ವರ ಮತ್ತು ಕಫ ನಿವಾರಣೆಗೆ ಸಹಕಾರಿ. ಕರ್ಪೂರ ತುಳಸಿ ಉಸಿರಾಟದ ಆರೋಗ್ಯ ಸುಧಾರಿಸುತ್ತದೆ. ಲೆಮನ್ ಗ್ರಾಸ್ ಟೀ ರೂಪದಲ್ಲಿ ಒತ್ತಡ ಕಡಿಮೆ ಮಾಡುತ್ತದೆ. ಸಿಟ್ರೋನೆಲ್ಲಾ ಸೊಳ್ಳೆಗಳನ್ನು ದೂರವಿಡಲು ಸಹಕಾರಿ. ಪಾಲ್ಮರೋಸಾ ಸುಗಂಧ ತೈಲ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಲಾವಂಚ ತಂಪು ಮತ್ತು ಸುಗಂಧಕ್ಕಾಗಿ ಪ್ರಸಿದ್ಧವಾಗಿದೆ. ಪಾಚೋಲಿ ಅತ್ತರು ಮತ್ತು ಸುಗಂಧ ಉತ್ಪನ್ನಗಳಲ್ಲಿ ಬಳಕೆಯಾಗುತ್ತದೆ. ಕರ್ಪೂರ ಮರ ಔಷಧೀಯ ತೈಲ ಉತ್ಪಾದನೆಗೆ ಉಪಯುಕ್ತ. ಶೀಕಾಕಾಯಿ ನೈಸರ್ಗಿಕ ಕೂದಲು ತೊಳೆಯುವ ವಸ್ತುವಾಗಿದೆ. ಅಂಟುವಾಳ ನೈಸರ್ಗಿಕ ಸಾಬೂನು ತಯಾರಿಕೆಗೆ ಬಳಸಲಾಗುತ್ತದೆ. ಮೆಹಂದಿ ಕೂದಲು ಆರೈಕೆ ಮತ್ತು ತಂಪಿಗಾಗಿ ಉಪಯುಕ್ತ. ರೀಟಾ ನೈಸರ್ಗಿಕ ಕ್ಲೀನರ್ ಆಗಿ ಬಳಕೆಯಾಗುತ್ತದೆ. ನೇರಳೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯಕವಾದ ಔಷಧೀಯ ಹಣ್ಣು. ಪೇರಳೆ ನಾರಿನಾಂಶ ಸಮೃದ್ಧವಾಗಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಪಪ್ಪಾಯ ಪಪೈನ್ ಎಂಜೈಮ್ನಿಂದ ಆಹಾರ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ಸೀತಾಫಲ ವಿಟಮಿನ್ ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾದ ಪೌಷ್ಟಿಕ ಹಣ್ಣು. ಅವಕಾಡೋ ಹೃದಯದ ಆರೋಗ್ಯಕ್ಕೆ ಉತ್ತಮವಾದ ಆರೋಗ್ಯಕರ ಕೊಬ್ಬನ್ನು ಒದಗಿಸುತ್ತದೆ. ನೋನಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಉಪಯುಕ್ತವಾದ ಔಷಧೀಯ ಹಣ್ಣು. ಕೊಕ್ಕುಮ್ ದೇಹವನ್ನು ತಂಪಾಗಿಡುವ ಆರೋಗ್ಯಕರ ಶೀತ ಪಾನೀಯ ತಯಾರಿಕೆಗೆ ಬಳಸಲಾಗುತ್ತದೆ. ಹುಣಸೆ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಿ ರುಚಿಕರ ಆಹಾರ ತಯಾರಿಕೆಗೆ ಸಹಕಾರಿ. ದಾಳಿಂಬೆ ರಕ್ತಹೀನತೆ ಕಡಿಮೆ ಮಾಡಿ ರಕ್ತದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಬಾಳೆ ತ್ವರಿತ ಶಕ್ತಿ ನೀಡುವ ಹಾಗೂ ಜೀರ್ಣಕ್ರಿಯೆಗೆ ಸಹಾಯಕವಾದ ಹಣ್ಣು. ಬಜೆ ಮಕ್ಕಳ ಜೀರ್ಣಕ್ರಿಯೆ ಸುಧಾರಿಸಲು ಜನಪದ ವೈದ್ಯದಲ್ಲಿ ಬಳಸಲಾಗುತ್ತದೆ. ಅನಂತಮೂಲ ರಕ್ತ ಶುದ್ಧೀಕರಣಕ್ಕೆ ಪ್ರಸಿದ್ಧವಾದ ಔಷಧೀಯ ಸಸ್ಯ. ವಾಯುವಿಡಂಗ ಹೊಟ್ಟೆಯ ಹುಳುಗಳನ್ನು ನಿವಾರಿಸಲು ಆಯುರ್ವೇದದಲ್ಲಿ ಬಳಸಲಾಗುತ್ತದೆ. ಸೇನಾಮಕ್ಕಿ ಮಲಬದ್ಧತೆ ನಿವಾರಣೆಗೆ ಪರಿಣಾಮಕಾರಿ ನೈಸರ್ಗಿಕ ಔಷಧಿ. ಬ್ರಹ್ಮದಂಡಿ ದೇಹದ ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸಲು ಸಹಾಯಕ. ಅಪರಾಜಿತೆ ಮೆದುಳಿನ ಕಾರ್ಯಕ್ಷಮತೆ ಮತ್ತು ನೆನಪಿನ ಶಕ್ತಿಗೆ ಉಪಯುಕ್ತ. ಕಸ್ತೂರಿ ಅರಿಶಿನ ಚರ್ಮದ ಕಾಂತಿ ಮತ್ತು ಆರೋಗ್ಯ ಕಾಪಾಡಲು ಬಳಸಲಾಗುತ್ತದೆ.
ಮುಟ್ಟಿದರೆ ಮುನಿ, ಗಾಯಗಳು ಮತ್ತು ಚರ್ಮದ ಸಮಸ್ಯೆಗಳ ಚಿಕಿತ್ಸೆಗೆ ಉಪಯುಕ್ತ. ಬಸಳೆ, ಕಬ್ಬಿಣ ಮತ್ತು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾದ ಸೊಪ್ಪು. ಅರಿವೆ ಸೊಪ್ಪು, ರಕ್ತಹೀನತೆ ನಿವಾರಣೆಗೆ ಸಹಾಯ ಮಾಡುವ ಪೌಷ್ಟಿಕ ಆಹಾರ. ಅಗಸೆ, ಒಮೆಗಾ 3 ಮತ್ತು ಕೊಬ್ಬಿನಾಮ್ಲಗಳ ಉತ್ತಮ ನೈಸರ್ಗಿಕ ಮೂಲ. ಅಲಸಂದೆ ಸೊಪ್ಪು, ದೇಹಕ್ಕೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ. ಹುರುಳಿ, ದೇಹದ ಬಲ ಮತ್ತು ಸಹನ ಶಕ್ತಿಯನ್ನು ಹೆಚ್ಚಿಸುವ ಪೌಷ್ಟಿಕ ಧಾನ್ಯ. ಸಬ್ಸಿಗೆ, ಜೀರ್ಣಕ್ರಿಯೆ ಸುಧಾರಿಸಿ ಹೊಟ್ಟೆಯ ಅಸ್ವಸ್ಥತೆಯನ್ನು ಕಡಿಮೆ ಮಾಡುತ್ತದೆ. ಚುಕ್ಕೆ ಸೊಪ್ಪು, ರಕ್ತ ಶುದ್ಧೀಕರಣಕ್ಕೆ ಸಹಾಯಕವಾದ ಔಷಧೀಯ ಸೊಪ್ಪು. ಕರಿಜೀರಿಗೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಪ್ರಸಿದ್ಧವಾದ ಬೀಜ. ಸ್ಟೀವಿಯಾ, ಸಕ್ಕರೆ ಬದಲಿಯಾಗಿ ಬಳಸಬಹುದಾದ ನೈಸರ್ಗಿಕ ಸಿಹಿಕಾರಕ. ರಾಮ ತುಳಸಿ, ಆರೋಗ್ಯಕರ ಟೀ ಮತ್ತು ಕಷಾಯ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಕೃಷ್ಣ ತುಳಸಿ, ಶೀತ, ಕೆಮ್ಮು ಮತ್ತು ಉಸಿರಾಟದ ತೊಂದರೆಗಳಿಗೆ ಉಪಯುಕ್ತ. ಕಾಡು ತುಳಸಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಔಷಧೀಯ ಸಸ್ಯ. ಹೊಂಗೆ, ತೈಲ ಉತ್ಪಾದನೆ ಹಾಗೂ ಚರ್ಮದ ಆರೈಕೆಗೆ ಬಳಸಲಾಗುತ್ತದೆ. ಶ್ರೀಗಂಧ, ಸುಗಂಧ ಮತ್ತು ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ಮಹತ್ವದ್ದಾಗಿದೆ. ರಕ್ತಚಂದನ, ಚರ್ಮದ ಆರೈಕೆ ಮತ್ತು ಪೂಜಾ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ರುದ್ರಾಕ್ಷಿ, ಆಧ್ಯಾತ್ಮಿಕ ಸಾಧನೆ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಪ್ರಮುಖವಾಗಿದೆ. ನಾಗಲಿಂಗ ಪುಷ್ಪ, ಪೂಜೆ ಹಾಗೂ ಜನಪದ ಔಷಧೀಯ ಬಳಕೆಗೆ ಪ್ರಸಿದ್ಧವಾಗಿದೆ. ಅರಳಿ, ಆಧ್ಯಾತ್ಮಿಕ ಹಾಗೂ ಕೆಲವು ಔಷಧೀಯ ಬಳಕೆಗಳನ್ನು ಹೊಂದಿದೆ. ಆಲದ ಮರ, ಜನಪದ ವೈದ್ಯ ಪದ್ಧತಿಯಲ್ಲಿ ವಿವಿಧ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಹತ್ತಿ, ಜೀರ್ಣಕ್ರಿಯೆ ಸುಧಾರಿಸಲು ಸಹಾಯಕವಾದ ಹಣ್ಣು ಮತ್ತು ಔಷಧಿ. ನಾಗಕೇಸರಿ, ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಪೀಪಲ್, ಶ್ವಾಸಕೋಶದ ಆರೋಗ್ಯಕ್ಕೆ ಸಹಕಾರಿ ಎಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ತರು, ತೈಲ ಮತ್ತು ಬಯೋಡೀಸೆಲ್ ಉತ್ಪಾದನೆಗೆ ಬಳಸುವ ಮರ. ಮಹಾಗನಿ, ಮೌಲ್ಯಯುತ ಮರದ ಜೊತೆಗೆ ಔಷಧೀಯ ಗುಣಗಳನ್ನು ಹೊಂದಿದೆ. ದೇವದಾರು, ಆಯುರ್ವೇದ ತೈಲ ಮತ್ತು ಔಷಧ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಚಕ್ಕೆ ಮರ, ಮಲಬದ್ಧತೆ ನಿವಾರಣೆಗೆ ಜನಪದ ವೈದ್ಯದಲ್ಲಿ ಬಳಸಲಾಗುತ್ತದೆ. ತಮಾಲಪತ್ರೆ, ಅಡುಗೆಗೆ ಸುವಾಸನೆ ನೀಡುವುದರ ಜೊತೆಗೆ ಜೀರ್ಣಕ್ರಿಯೆಗೆ ಸಹಕಾರಿ. ಕರ್ಪೂರವಳ್ಳಿ, ಕೆಮ್ಮು, ಶೀತ ಮತ್ತು ಕಷಾಯ ತಯಾರಿಕೆಗೆ ಅತ್ಯುತ್ತಮ ಸಸ್ಯ. ಗರಗಡ ಸೊಪ್ಪು, ಕೂದಲಿನ ಆರೈಕೆಗಾಗಿ ತೈಲ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಬಾಳೆಹೂವು, ಮಹಿಳೆಯರ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಉಪಯುಕ್ತ ಆಹಾರ. ಬಾಳೆ ದಿಂಡು, ಮೂತ್ರಪಿಂಡದ ಆರೋಗ್ಯ ಕಾಪಾಡಲು ಸಹಾಯಕವೆಂದು ಪರಿಗಣಿಸಲಾಗಿದೆ. ತೆಂಗಿನಕಾಯಿ, ಆಹಾರ, ಎಣ್ಣೆ ಹಾಗೂ ಆರೋಗ್ಯ ರಕ್ಷಣೆಗೆ ಬಹುಪಯೋಗಿ ಪ್ರಕೃತಿ ಕೊಡುಗೆ. ಪ್ರಕೃತಿಯ ಪ್ರತಿಯೊಂದು ಸಸ್ಯದಲ್ಲೂ ಆರೋಗ್ಯದ ಅಮೂಲ್ಯ ನಿಧಿ ಅಡಗಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಕೃತಿಯೊಂದಿಗೆ ಬದುಕೋಣ, ಆರೋಗ್ಯದಿಂದ ಬೆಳೆಯೋಣ. ಧನ್ಯವಾದಗಳು.